ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರಿನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗುರುದತ್, ಟ್ರೆಡಿಷನಲ್ ರೇಖಿ ಪ್ರಾಕ್ಟೀಷನರ್ ಹಾಗೂ ವಾಸ್ತು ಕನ್ಸಲ್ಟೆಂಟ್ ನಿಮ್ಮ ಜೊತೆಗೆ. ಇವತ್ತು ನೀವು ದುಡ್ಡನ್ನ ಯಾವ ರೀತಿ ಉಳಿಸ್ಬೇಕು, ವಾಸ್ತುವಿನಲ್ಲಿ ಯಾವ ಸಮಸ್ಯೆ ಉಂಟಾಗಿದ್ರೆ ನೀವು ದುಡ್ಡು ಉಳಿಸ್ಲಿಕ್ಕೆ ಆಗಲ್ಲ, ಅಥವಾ ನಿಮ್ಮ ದುಡ್ಡು ಯಾಕೆ ಅನಾವಶ್ಯಕವಾಗಿ ಖರ್ಚಾಗ್ತಾ ಇರುತ್ತೆ. ನೀವು ದುಡಿತಾ ಇರ್ತೀರಾ. ಎಷ್ಟೋ ಜನ ನೋಡ್ತೀರಾ, ಏನು ಕೆಲಸನೇ ಮಾಡ್ತಿರಲ್ಲ. ನಾವೀಗ ನೋಡ್ಕೊಂಡಂಗೆ ಅಂದ್ರೆ ಅವ್ರಿಗೆ ಬ್ಲೆಸ್ಸಿಂಗ್ಸ್ ಇರ್ಬೋದು, ಅವರ ಆನ್ಸೆಸ್ಟರ್ಸ್ ಇಂದ, ಅವ್ರ ಪೇರೆಂಟ್ಸ್ ಇಂದ ಬ್ಲೆಸ್ಸಿಂಗ್ಸ್ ಇರ್ಬೋದು, ಅಥವಾ ಅವ್ರು ಮಾಡಿರುವಂತ ಆಸ್ತಿಗಳು ಇರ್ಬೋದು ಕೆಲವೊಮ್ಮೆ. ಆದ್ರೆ ಈಗಿನ ಒಂದು ಸಂದರ್ಭದಲ್ಲಿ ನೀವು ದುಡಿತಾ ಇದ್ದೀರಾ, ಆದ್ರೆ ದುಡ್ಡು ನಿಲ್ತಾ ಇಲ್ಲ, ದುಡ್ಡು ಬರ್ತಾನೆ ಇಲ್ಲ. ಕೊಟ್ಟಿದ್ದೀರಾ, ಯಾವ್ದು ಬರ್ತಾ ಇಲ್ಲ ದುಡ್ಡು. ಸೊ ಅದಕ್ಕೆಲ್ಲ ಏನ್ ಕಾರಣ ಆಗಿರ್ಬೋದು? ನಿಮ್ಮ ಮನೆಯಲ್ಲಿ ವಾಸ್ತು ಪ್ರಾಬ್ಲಮ್ ಆಗಿದ್ರೆ, ಯಾವ ಒಂದು ವಾಸ್ತು ಪ್ರಾಬ್ಲಮ್ ಇಂದ ಈ ಒಂದು ದುಡ್ಡಿನ ಸಮಸ್ಯೆ ಒಳಗಡೆ ಬರ್ತಾ ಇರತ್ತೆ, ಸುಮ್ಮನೆ ಹಂಗೆ ಕಿತ್ಕೊಂಡು ಹೋಗ್ತಾ ಇರತ್ತೆ. ನೀವು ಎಷ್ಟು ಸಂಪಾದನೆ ಮಾಡ್ತೀರಾ ಅಷ್ಟೆಲ್ಲ ಹೋಗ್ತಾ ಇರತ್ತೆ. ಸೊ ಅದಕ್ಕೆ ಏನ್ ಕಾರಣ ಆಗಿರ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡಿದ್ರೆ ನೋಡಿ. ಸೊ ಏನಪ್ಪಾ ಅಂದ್ರೆ, ಮುಖ್ಯವಾಗಿ ನೋಡ್ಬೇಕಾಗಿರೋದು ಈಶಾನ್ಯ. ಯಾವುದೇ ಒಂದು ಕಾರಣಕ್ಕೆ ನಾವು ನೋಡೋದು ಈಶಾನ್ಯ ಮತ್ತೆ ಪೂರ್ವವನ್ನ ನಾವು ನೋಡ್ಬೇಕಾಗತ್ತೆ, ಮತ್ತೆ ಉತ್ತರವನ್ನು ನೋಡ್ಬೇಕಾಗತ್ತೆ. ಮನೆಯಲ್ಲಿ ಯಾವಾಗ ಒಂದು ಕೆಂಪು ಗೋಡೆ ಅಥವಾ ಫುಲ್ ಬ್ಲಾಕ್ ಮಾಡ್ಬಿಡ್ತೀವಿ, ಈಶಾನ್ಯ ಮತ್ತೆ ಪೂರ್ವವನ್ನ ನಾವು ಬ್ಲಾಕ್ ಮಾಡ್ಬಿಡ್ತೀವಿ. ಸೂರ್ಯ ಉದಯ ಆಗೋ ಬಾಗಿಲು ನಿಮ್ಗೆ ಅಷ್ಟಾಗಿ ಗೊತ್ತಾಗಿಲ್ಲ, ಪೂರ್ವ ಯಾವುದು ಪಶ್ಚಿಮ ಅದು. ಸೂರ್ಯನ ಬಾಗಿಲು ಕಡೆ ಇರೋದು, ಜನರಲ್ ಆಗಿ ಮಾತಾಡುವಂತ ಭಾಷೆ, ಸೂರ್ಯನ ಬಾಗಿಲು ಅಥವಾ ನಂದಿ ಬಾಗಿಲು ಏನಿದೆ ಅದು ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಆಡೋ ಹಾಗೆ ಇರ್ಬೇಕು. ಯಾಕೆ ಅಂದ್ರೆ ಅಲ್ಲಿಂದಾನೇ ನಮ್ಗೆ ಬರುವಂತ ಆರೋಗ್ಯ ಮತ್ತೆ ಧನ ಬರೋದು. ನೀವು ಅದನ್ನೇ ಫುಲ್ ಬ್ಲಾಕ್ ಮಾಡ್ಬಿಟ್ರೆ ಅನಾರೋಗ್ಯ ಉಂಟಾಗುತ್ತೆ. ಜೊತೆಗೆ ಏನಾಗುತ್ತೆ ಅಂದ್ರೆ, ಅನಾರೋಗ್ಯದಿಂದ ನೀವು ದುಡ್ದಿರೋ ದುಡ್ಡೆಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಸೊ ಈ ರೀತಿಯಾದ ಸಮಸ್ಯೆ ಆಗ್ಬಾರ್ದು ಅಂದ್ರೆ, ನೀವು ಯಾವಾಗಲೂ ನೋಡ್ಕೊಳ್ಳಿ, ನಾರ್ತ್ ಮತ್ತೆ ಈಸ್ಟ್ ಅಥವಾ ನಾರ್ತ್ ಈಸ್ಟ್ ಕಾರ್ನರ್, ಈ ಮೂರು ಭಾಗವನ್ನ ಸ್ವಲ್ಪ ಓಪನ್ ಸ್ಪೇಸ್ ಅಲ್ಲಿ ಬಿಡೋದು. ನೀವು ಮನೆ ಕಟ್ತಾ ಇದೀನಿ ಅಂದ್ರೆ, ಒಂದು ಮನೆಗೆ ಆ ಕಡೆ ಜಾಗ, ಸೂರ್ಯನ ಬಾಗ್ಲು ಅಥವಾ ನಂದಿ ಬಾಗ್ಲು ಎರಡೂ ಜಾಗವನ್ನ ಸ್ವಲ್ಪ ಖಾಲಿ ಬಿಟ್ಕೊಳ್ಳಿ. ಅಲ್ಲಿಂದ ಗಾಳಿ ಬೆಳಕು ಚೆನ್ನಾಗಿ ಮನೆಯೊಳಗೆ ಬರಲಿ. ಒಂದು ಫಸ್ಟ್ ಪಾಯಿಂಟ್ ಸರಿ ಹೋಗುತ್ತೆ. ಇನ್ನೊಂದು, ಸೌತ್ ಈಸ್ಟ್ ನಲ್ಲಿ ಟಾಯ್ಲೆಟ್ ಮಾಡ್ಬಿಟ್ಟಿರ್ತಾರೆ, ಅದು ಶುಕ್ರನ ಸ್ಥಾನ, ಅಡಿಗೆ ಮನೆ ಇರ್ಬೇಕಾಗಿರುವಂತ ಸ್ಥಾನ, ಅಗ್ನಿಮೂಲೆ ಅಂತ ಕರಿತೀವಲ್ಲ. ಆ ಜಾಗದಲ್ಲಿ ಅಪ್ಪಿತಪ್ಪಿನ ಟಾಯ್ಲೆಟ್ ಮಾಡಿದ್ರೆ ಅಲ್ಲಿ ನೀರ್ ಬಿಡ್ತಾ ಇರ್ತೀರ, ಬೆಂಕಿ ಮೇಲೆ ನೀರ್ ಬಿಟ್ಟಂಗೆ. ನೀವು ದುಡಿದಿರೋ ದುಡ್ಡೆಲ್ಲ ಹೋಗ್ತಾ ಇರೋದು ಕೊಚ್ಕೊಂಡು. ಸೊ ಆ ಜಾಗವನ್ನು ನೋಡ್ಬೇಕಾಗುತ್ತೆ. ಇನ್ನೊಂದ್ ಏನ್ ಮಾಡ್ತಾರೆ ಕೆಲವರು ಅಂದ್ರೆ, ಈ ನಾರ್ತ್ ಈಸ್ಟ್ ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ಓಪನ್ ಬಿಟ್ಟಿರ್ತಾರೆ, ಗಾಳಿ ಬೆಳಕು ಚೆನ್ನಾಗಿ ಬಂದಿರುತ್ತೆ. ಆದ್ರೆ ಸೌತ್ ಫುಲ್ ಅದಕ್ಕಿಂತ ದೊಡ್ಡದ್ ಮಾಡ್ಕೊಂಡ್ಬಿಡ್ತಾರೆ. ಸೌತ್ ಮತ್ತೆ ವೆಸ್ಟ್ ಪೋರ್ಷನ್ ನ ವಿಪರೀತ ದೊಡ್ಡದ್ ಮಾಡ್ಬಿಟ್ಟಿರ್ತಾರೆ. ಕಿಟಕಿ ಬಾಗಿಲೆಲ್ಲ ಸಿಕ್ಕಾಪಟ್ಟೆ ದೊಡ್ಡದ್ ಮಾಡಿ ಸೌತ್ ಅಲ್ಲಿ ಬಾಲ್ಕನಿ ಇಡುವಂತ ತಪ್ಪುಗಳು ಮಾಡ್ಬಿಡ್ತಾರೆ. ಸೌತ್ ಅಲ್ಲಿ ಯಾವುದೇ ಕಾರಣಕ್ಕೆ ಬಾಲ್ಕನಿ ಇಡಬೇಡಿ. ಅಪ್ಪಿತಪ್ಪಿ ಬಾಲ್ಕನಿ ಇದ್ರೆ ಅದನ್ನ ಕ್ಲೋಸ್ ಮಾಡಿಸಿ, ಒಂದು ರೆಡ್ ಕಲರ್ ಕರ್ಟನ್ ಹಾಕಿ. ಇಟ್ಕೆ ಕಟ್ಟಕ್ಕಾಗಿಲ್ಲ, ಇಟ್ಕೆಲ್ ಕಟ್ಸಕ್ಕಾಗಲ್ಲ, ಕಾಂಕ್ರೀಟ್ ಅಲ್ಲಿ ಕಟ್ಸಕ್ಕಾಗಿಲ್ಲ, ಒಂದು ರೆಡ್ ಕಲರ್ ಕರ್ಟನ್ ಹಾಕಿ. ಇಲ್ಲಿಂದ ಎನರ್ಜಿ ಹೋಗಿದ್ದು ನಾರ್ತ್ ಈಸ್ಟ್ ಇಂದ ಎನರ್ಜಿ ಬರುತ್ತೆ, ಪಾಸ್ ಆಗ್ಬಾರ್ದು ಸೌತ್ ಮತ್ತೆ ವೆಸ್ಟ್ ಕಡೆಗೆ. ಸೊ ಕಂಪ್ಲೀಟ್ ಕ್ಲೋಸ್ ಮಾಡ್ಕೊಳ್ಳಿ. ಆ ಜಾಗದಲ್ಲಿ ತೂಕ ಇಡಬೇಕು. ಯಾವ್ದ್ರಲ್ಲಿ? ನೈಋತ್ಯ ಮೂಲೆ. ಸಾಮಾನ್ಯವಾಗಿ ಹೇಳೋದು ನೈಋತ್ಯ ಮೂಲೆ ಬಂದು ರಾಹು ಮತ್ತೆ ಪಿತೃಗಳ ಸ್ಥಾನ ಅಂತ ಹೇಳಿ. ಆ ಜಾಗವನ್ನ ಆದಷ್ಟು ಕ್ಲೋಸ್ ಮಾಡಿ ಅಲ್ಲಿ ತೂಕ ಬರುವಂತ ವ್ಯವಸ್ಥೆ ಮಾಡ್ಬೇಕು. ಅಲ್ಲಿ ಬೀರುಗಳು ಇಡಬೇಕು, ತೂಕ ಇರುವಂತ ವಸ್ತುಗಳು ಇಡಬೇಕು. ಯಾವಾಗ್ಲೂ ಕ್ಲೋಸ್ ಆಗಿರ್ಬೇಕು. ಯಾವಾಗ ಅದು ಕ್ಲೋಸ್ ಆಗಿರಲ್ಲ, ಆರ್ಥಿಕ ಹರಿವು ನೀವೆಷ್ಟೇ ಸಂಪಾದನೆ ಮಾಡಿದ್ರು ಈ ಕಡೆಯಿಂದ ಹೋಗ್ತಾ ಇರುತ್ತೆ. ಇಲ್ಲಿ ನೀವು ನಿಲ್ಸಿದ್ರೆ ಅಡ್ಡಗೋಡೆ ಮಾಡಿ, ಖಂಡಿತ ಬಂದಿದ್ದ ದುಡ್ಡು ಒಳಗಡೆ ನಿಂತ್ಕೊಳ್ಳುತ್ತೆ. ಸೊ ಇದೊಂದು ಪ್ರಯತ್ನ ಮಾಡಿ ನೋಡಿ. ನಿಮ್ಮ ಮನೆ ವಾಸ್ತು ನಿಮ್ಗೆ ಏನಾದ್ರು ಕನ್ಸಲ್ಟೇಷನ್ ಬೇಕು ಅಂದ್ರೆ, ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ಫೋನ್ ಮಾಡಿ. ನಮ್ಮನ್ನ ನೇರವಾಗಿ ನಿಮ್ಮ ಮನೆಯ ನಕ್ಷೆ, ಕಕ್ಷೆ, ನಿಮ್ಮ ನಿವೇಶನದ ಒಂದು ಏನ್ ಮ್ಯಾಪ್ ಇರುತ್ತೆ ಅದನ್ನ ತಗೊಂಡ್ಬನ್ನಿ. ನಾವು ನಿಮ್ಗೆ ಗೈಡ್ ಮಾಡ್ತೀವಿ. ಎಲ್ಲೆಲ್ಲಿ ಯಾವ ಸ್ಥಳದಲ್ಲಿ ಏನೇನ್ ಇರಬೇಕು, ನಿಮ್ಮ ವ್ಯಾಪಾರಕ್ಕಾಗ್ಲಿ, ನಿಮ್ಮ ಆರೋಗ್ಯಕ್ಕಾಗ್ಲಿ, ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆ ಆಗಲಿ ಅಥವಾ ವೈವಾಹಿಕ ಸಮಸ್ಯೆ ಆಗಲಿ, ಯಾವುದೇ ರೀತಿಯ ಸಮಸ್ಯೆಗೆ ವಾಸ್ತುವಿನಿಂದ ನಾವು ಏನ್ ಪರಿಹಾರ ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿಯಾದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ನಮ್ಮ ಚಾನಲ್ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೊಸ ವಿಡಿಯೋ, ಹೊಸ ಕಂಟೆಂಟ್ ಮತ್ತೆ ಯಂತ್ರ ಮಂತ್ರ ತಂತ್ರಗಳ ಬಗ್ಗೆ ನಾನು ಮಾತಾಡ್ತಿರ್ತೀನಿ. ಹಾಗಾಗಿ ನಮ್ಮ ಚಾನಲ್ನ ನೀವು ರೆಗ್ಯುಲರ್ ಆಗಿ ನೋಡೋದನ್ನ ಮಿಸ್ ಮಾಡ್ಕೊಂಬೇಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.